ಇಳಿದು ಬಾ ತಾಯಿ. ವರಕವಿ ಬೇಂದ್ರೆಯವರ ಈ ಶ್ರೇಷ್ಠ ಅಭಿನಂದನ ಗ್ರಂಥ, ಇದರ ಒಂದು ಸಾರ ರೂಪದ ಅಧ್ಯಯನ. ವಾಮನ ಬೇಂದ್ರೆಯವರು ಬರೆದಂಥ ಜೀವನ ಪರಿಚಯವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಅನೇಕ ಗುರುಗಳನ್ನು ಬೇಂದ್ರೆಯವರು ಹುಡುಕಿಕೊಂಡು ಹೋಗಲಿಲ್ಲ. ಅವರ ಅಂತರಂಗದ ಸಾಕ್ಷಿ ಗುರು ಅವರಿಗೆ 2ನೇ ವರ್ಷದಲ್ಲಿ ಲಭಿಸಿದ್ದು ಮಹತ್ ಭಾಗ್ಯ. ಅನಂತರ ಅವರ ಸ್ವಪ್ನದಲ್ಲಿ ಮಾರ್ಗದರ್ಶನದಂತೆ ಅನೇಕ ಗುರುಗಳ ಭೇಟಿಯಾಗಿದೆ ಹೊರತು ಗುರುಗಳಿಗಾಗಿ ಬೇಂದ್ರೆಯವರು ಹುಡುಕಬೇಕಾಗಿರಲಿಲ್ಲ. ಬೇಂದ್ರೆಯವರಿಗೆ ಗುರುವಾದ ಒಪ್ಪಿಗೆ ಇರಲಿಲ್ಲ. ದೇವರನ್ನು ಒಪ್ಪದ ಗುರುಶ್ರೇಷ್ಠರಿಗೆ ಬೇಂದ್ರೆಯವರು ಮನ್ನಣೆ ಕೊಡಲಿಲ್ಲ. ದೇವರು ಕೇಂದ್ರ ಶಕ್ತಿ. ಆ ಶಕ್ತಿಗೆ ಗುರು ಮತ್ತು ಶಿಷ್ಯ ಸಾಧನಗಳು ಅಧೀನರು ಎಂದು ಯಾರು ಒಪ್ಪುವರೋ ಅವರು ಮಾತ್ರ ಬೇಂದ್ರೆಯವರಿಗೆ ಒಪ್ಪಿಗೆ. ತಮ್ಮ ಜ್ಞಾನ ನೇತ್ರದಿಂದ ಗುರುಗಳ ಸೇವೆ ಬೇಂದ್ರೆಯವರು ಮಾಡಿದರೆ ಹೊರತು ಗುರುಗಳ ಶಿಷ್ಯಕೋಟಿಯಲ್ಲಿ ಸೇರಲಿಲ್ಲ, ಶಿಷ್ಯೋತ್ತಮರು ಎನಿಸಿಕೊಳ್ಳಲಿಲ್ಲ. ಬೇಂದ್ರೆಯವರ ಈ ವಿಶಿಷ್ಟ ಸಾಧನೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಠಿಣ ಅಂತ ವಾಮನ ಬೇಂದ್ರೆಯವರು ಬರೀತಾ ಇದ್ದಾರೆ. 1946 ಬೇಂದ್ರೆಯವರನ್ನು ಸೊಲ್ಲಾಪುರದಿಂದ ಕಲಿಸಿ ಅವರ 50ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ ಧಾರವಾಡದ ಅಭಿಮಾನಿಗಳು. ವಿಶೇಷ ಸಂಚಿಕೆ ಬರ್ತದೆ. 10,000 ರೂಪಾಯಿ ಒಂದು ನಿಧಿಯನ್ನು ಅರ್ಪಿಸ್ತಾರೆ. ಅದು ಅವರ ಮನೆತನಕ್ಕೆ ಬಹಳ ಬೆಂಬಲ ಆಗ್ತದೆ. ಬೇಂದ್ರೆಯವರ ಸಾಹಿತ್ಯ ಸಾಧನೆಗೆ ಮತ್ತಷ್ಟು ಸ್ವತಂತ್ರರಾದರು ಅಂಥೇಳಿ ಇಲ್ಲೇ ವಾಮನ ಬೇಂದ್ರೆಯವರು ಬರೀತಾರೆ. ಪುಣೆಗೆ ಹೋದಾಗ ಅಲ್ಲೇ ಇಂಟರ್ನ್ಯಾಷನಲ್ ಬುಕ್ ಸರ್ವೀಸಸ್ ಬುಕ್ ಡಿಪೋ, ನಾನು ಹೋಗಿದ್ದೆ ಅಲ್ಲಿ 1-2 ಸರಿ. ಅಲ್ಲಿ ಮಾಲೀಕರಂಕ ಅವ್ರಿಗೆ ಫ್ರೆಂಡ್ ಆಗಿಬಿಡ್ತಾರೆ, ಸ್ನೇಹಿತರು. ಅವ್ರ ಹತ್ರ ಪುಸ್ತಕಗಳನ್ನು ಇಷ್ಟು ಕೊಳ್ತಾರಲ್ಲ. ಆ ಸೊಲ್ಲಾಪುರದಾಗ ಅವ್ರ ಮನೆಯೂ ಏನು ಪುಸ್ತಕದ ಅಂಗಡಿಯೋ ಅಂಬೋರಂಗೆ ಕಾಣ್ತಾ ಇರ್ತದಂತ. ಆಮೇಲೆ ಬೇಂದ್ರೆಯವರ ಪಾಪ ಪತ್ನಿಗೆ ಆರೋಗ್ಯ ಯಾವಾಗಲೂ ಹೆಚ್ಚು ಕಡಿಮೆ ಆಗ್ತಾನೇ ಇರ್ತದಂತ. ಆವಾಗ ಅವರ ಅದೇ ಸಂದರ್ಭದಲ್ಲಿ 1916ರಿಂದ ಅವರು ಶ್ರೀ ಅರವಿಂದರ ಸಾಹಿತ್ಯವನ್ನು ಓದ್ತಾ ಇರ್ತಾರಲ್ಲ. ಅವರು 1943ರಲ್ಲಿ ಅವರೊಬ್ಬ ಶಂಕರಗೌಡರು ಅಂಥೇಳಿ, ಅವರು ಅರವಿಂದಾಶ್ರಮದ ಸಾಧಕರು. ಆ ಶಂಕರಗೌಡರು ಬೇಂದ್ರೆ ಅವರನ್ನು ಕರ್ಕೊಂಡು ಅರವಿಂದಾಶ್ರಮಕ್ಕೆ ಹೋಗ್ತಾರೆ. ಒಂದೇ ವಿಸಿಟ್ ಅದು, ಒಂದೇ ಹೋಗ್ತು. ಬಹುಶಃ ಹೋಗಬೇಕಾದ್ರೆ ಹಾದ್ಯಾಗ ಅವರು ಶ್ರೀ ರಮಣಾಶ್ರಮವನ್ನು ಸಂದರ್ಶಿಸಿರಬಹುದು ಅಂಥೇಳಿ ಒಮ್ಮೆ ನನಗೆ ವಾಮನ ಬೇಂದ್ರೆ ಎದುರ ಹೇಳಿದ್ದು ಮಾತ್ರ ನಂಗೆ ನೆನಪದ. ಆಮೇಲೆ ಅವ್ರ ತಾಯಿಗೆ ವಿಷಮಜ್ವರ ಬರ್ತದೆ. ಆಮೇಲೆ ಭಾಳ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆವಾಗ ಯಾರೋ ಬಂದಂಗೆ ಆಗ್ತದೆ ಅವ್ರ ತಾಯಿಗೆ, ಬೇಂದ್ರೆ ಅವ್ರ ಹೆಂಡತಿಗೆ. ಏನಪ್ಪ ಇದು, ತಾಯಿಯಲ್ಲ ಬೇಂದ್ರೆ ಅವ್ರ ಹೆಂಡತಿಗೆ, ನನಗೇನೋ ಆಗ್ತದೆ ಅಂತ. ಏನೂ ಆಗ್ತದಲ್ಲ, ಅದನ್ನಲ್ಲೇ ಅರವಿಂದಾಶ್ರಮಕ್ಕೆ ಮುಟ್ಟಿಸೋ ಅವರು ಸರಿಪಡಿಸ್ತಾರೆ ಅಂಥೇಳಿ ಆ ಅರವಿಂದಾಶ್ರಮಕ್ಕೆ ಅಲ್ಲಿ ಕಳಿಸಿ ಅವರ ಆಶೀರ್ವಾದವನ್ನು ಬೇಡ್ತಾರೆ. ಆ ತಾಯಿ ಗುಣ ಆಗ್ತಾಳೆ, ಅಂದರೆ ಬೇಂದ್ರೆಯವರ ಧರ್ಮಪತ್ನಿ ಗುಣ ಆಗ್ತಾರೆ ಅಂತ ಹೇಳ್ತಾರೆ. ಇನ್ನು ಮುಂದೆ ಅವರು ಹೊಸ ನಾಟಕ ಅಂತ ಒಂದು ನಾಟಕ ಬರೀತಾರೆ. G.B. ಜೋಶಿ ಅವರನ್ನು ಪ್ರಕಟ ಮಾಡ್ತಾರೆ. ಆಮೇಲೆ ಗಂಗಾವತರಣ, ಅದು ಅರ್ಧ ಮಟ್ಟಿಗೆ ಅವರ ಮಗ ಕೀರ್ತಿ ಶೇಷನಾದಂಥ ಶ್ರೀರಾಮಚಂದ್ರ ಅದನ್ನು ಇವರು ಬರೆದಿಟ್ಟಿರ್ತಾರೆ. ಅದು ನೀಟಾಗಿ ಎಲ್ಲ ಒಂದು ಪುಸ್ತಕ ರೂಪದಲ್ಲಿ ಪ್ರಕಟ ಆಗಲಿಕ್ಕೆ ಅದನ್ನು ಅರ್ಧ ಮಾಡಿಟ್ಟಿರ್ತಾನೆ. ಇವರು ಅದನ್ನು ನೋಡ್ತಾರೆ, ಇವರು ಸ್ವಲ್ಪ ಅದನ್ನೇನೋ ಮಾಡ್ತಾರೆ. ಆಮೇಲೆ ಅವರು ದಿವಾಣ್ಜಿ, ಬಹುಶಃ ಅವರು ದಿವಾಣ್ಜಿ, ಆಮೇಲೆ ಗುಮಾಸ್ತಿ ರಾಮಣ್ಣ ಎಲ್ಲರೂ ಸೇರಿ ಅದೊಂದು ಪುಸ್ತಕ ರೂಪದಲ್ಲಿ ಪ್ರಕಟ ಆಗ್ತಾರೆ. 1950ರಲ್ಲಿ ಆ ಕವನ ಸಂಕಲನ ಗಂಗಾವತರಣ ಫಸ್ಟ್ ಟೈಮ್ ಪ್ರಕಟ ಆಗ್ತದೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು. ಇದರೊಳಗೆ ಅ ಆ ಇ ಈ ಉ ಅಂತ ರು ಅಂಥೇಳಿ
5 ಭಾಗಗಳನ್ನು ಮಾಡ್ಯಾರ. 5 ಪ್ರಾರ್ಥನಾ ಸ್ತೋತ್ರಗಳು, ಆ ಕೌಟುಂಬಿಕ ಭಾವಗೀತೆಗಳು, ಈ ಗಣ್ಯ ವ್ಯಕ್ತಿಗಳು, ಪ್ರೇಮಗೀತೆಗಳು, ತತ್ವ ಮತ್ತು ಸೃಷ್ಟಿಯ ಕವನಗಳು, ಅನುಭವ ಗೀತೆಗಳು. ಇದರಲ್ಲಿ ಒಂದು ಅದ್ಭುತವಾದ ಕೆಲವು ಗೀತೆಗಳವ. ಬೇಂದ್ರೆಯವರು ಮೂಲತಃ ವೈದಿಕ ಮನೆತನದವರಲ್ಲ. ಅವರಲ್ಲೇ ಸಂಸ್ಕೃತದ ಅಪಾರ ವಿದ್ವತ್ವ ಇತ್ತು. ಅವರು ಆ ವೇದ ಉಪನಿಷತ್ತುಗಳ ಅಧ್ಯಯನವನ್ನು ಮಾಡ್ತಾಯಿದ್ದರು. ಆ ಉಪನಿಷತ್ತಿನಲ್ಲಿರುವಂಥ ಶಾಂತಿ ಮಂತ್ರಗಳು, ಪ್ರಾರಂಭದಲ್ಲಿ ಅನ್ನುವಂಥ ಮಂತ್ರಗಳನ್ನು ಬೇಂದ್ರೆಯವರು ಈ ಗಂಗಾವತರಣದಲ್ಲಿ ಆ ಬಹುಮುಖ್ಯವಾದ 3-4 ಗೀತೆಗಳನ್ನು ಇಲ್ಲೇ ಇದರೊಳಗೆ ಪ್ರಕಟ ಮಾಡಿದ್ದಾರೆ. ಒಂದನೇದ್ಯಾವುದಪ್ಪ ಅಂತಂದರೆ, ಒಂದನೇದ್ಯಾವುದದು? ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಇದರ ಒಂದು ಮುಂಚಿನ ಭಾಗ ಭಾಳ ಚಲೋ ಅದು ಆಕಾಶದಾಗ ಇಂದ್ರ ಬೇಡ್ಕೊಂಬುದನ್ನು ಬಿಟ್ಟಾರೆ ಇಲ್ಲಿ. ಅದು ಬಿಟ್ಟು 8 ಸಾಲುಗಳು ಅದ್ಭುತವಾದ ಲೇಸು ಈ ಪದ ಪ್ರಯೋಗ ಮಾಡ್ಯಾರ. ಲೇಸು ಇದು ಅಚ್ಚ ಕನ್ನಡದ ದೇಶೀಯ ಪದ, ನಾಮಪದ. ಪ್ರಾರ್ಥನೆ ಎಂದಾರೆ ಇದು ಕವನಕ್ಕೆ. ಲೇಸೆ ಕೇಳಿಸಲಿ ಕಿವಿಗೆ, ನಾಲಗೆಗೆ ಲೇಸೆ ನುಡಿದು ಬರಲಿ, ಲೇಸೆ ಕಾಣಿಸಲಿ ಕಣ್ಗೆ, ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ, ಲೇಸೆ ಕೈಗಳಿಂದಾಗುತ್ತಿರಲಿ, ತಾ ಬರಲಿ ಲೇಸೆ ನಡೆದು, ಲೇಸನುಂಡು ಲೇಸು ಸಿರಿ ಇಲ್ಲಿರಲಿ, ಲೇಸೆ ಮೈಯ ಪಡೆದು. ಅದ್ಭುತವಾದಂಥ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಕನ್ನಡದ ಒಂದು ಮಂತ್ರ ಅಂಥೇಳಿ ಉಪಯೋಗ ಮಾಡ್ಬೋದು. ಇದು ಅದ್ಭುತವಾಗಿದೆ. ಇದು ಅದರಂತೆ ಇದು ಪೂರ್ಣಮದ ಪೂರ್ಣವಿದಂ. ಇದು ಕುಳಿತು 10 ನುಡಿಗಳನ್ನು, 4 ಸಾಲಿನ 10 ನುಡಿಗಳನ್ನು ಬರೆದಾರೆ. ನಾನು 1ನೇ ನುಡಿ ಕೊನೆಯ ನುಡಿಯನ್ನು ಓದ್ತೆ ನೋಡ್ರಿ. ಇದು ತುಂಬಿ ಅದು ತುಂಬಿ ಯಾವುದು ತುಂಬಿ ಇರದೆ, ತುಂಬಿ ಕಳೆದರೂ ತುಂಬಿ ಉಳಿದರೂ ತುಂಬಿ ಬರದೆ, ಜನನ ಮರಣದಲ್ಲಿ ಅಮೃತವೆಂದಿಗೂ ಅಹುದು ತುಂಬಿ ತುಂಬಿ, ಮೈ ತುಂಬಿ ತುಂಬಿ ಹಲ ಜೀವ, ದೇವಾ ಜಗದಂಬೆ ತುಂಬಿ ತುಂಬಿ. ಕೊನೆಯದು ನೋಡಿ, ಗುರುವಿಂದ ತುಂಬಿ ಅರವಿಂದ ತುಂಬಿ, ತುಂಬುರುವಿನಿಂದ ತುಂಬಿ, ತಾಯಂದು ತುಂಬಿ ತಂದೆಂದು ತುಂಬಿ, ಕಂದನ್ನ ತನ್ನ ತುಂಬಿ, ಅಂಬಿಕೆಯ ತುಂಬಿ ನಂಬಿಕೆಯ ತುಂಬಿ, ಕಣ್ಗೊಂಬೆ ರಂಭೆ ತುಂಬಿ, ಶ್ರೀಮಾತೆ ತುಂಬಿ ಈ ಮಾತೆ ತುಂಬಿ, ತಂತಾನೆ ಬಂತು ತುಂಬಿ. ಅದ್ಭುತ ಸರ್. ಇವುಗಳನ್ನು ನಾವು ನಮ್ಮ ಪ್ರಾರ್ಥನಾ ಗೀತೆಯೊಳಗೆ ಕೊನೆಗೆ ಹಾಡಬೇಕು. ಓಂ ಪೂರ್ಣಮದ ಪೂರ್ಣವಿದಂ ಇದರದ್ದು ಒಂದು ಪದ್ಯ ಭಾವಾನುವಾದದ ಅದ್ಭುತವಾದ ವಿಸ್ತೃತವಾದ. ಇನ್ನು ಕೊನೆಗೆ ಓಂ ಸಹನಾವವತು ಸಹನೋ ಭುನಕ್ತು. ನಾವು ಅಂತೇವಲ್ಲ, ನಮ್ಮದೆಲ್ಲ ಫಂಕ್ಷನ್ ನಮ್ಗೇನು ಅರ್ಥ ಗೊತ್ತದ, ಎಷ್ಟೋ ಮಂದಿ ಅರ್ಥ ಗೊತ್ತಿರಲಿ. ಬೇಂದ್ರೆಯವರ ನೋಡ್ರಿ ಎಷ್ಟೊಂದು ಅದ್ಭುತವಾಗಿ ಈ ಕವನವನ್ನು ಅತ್ಯಂತ ಹೃದಯಕ್ಕೆ ತಪ್ಪೋ ಹಂಗೆ ನಾವು ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಓದಬೇಕು, ತಿಳ್ಕೋಬೇಕು. ಇದು ಆ ಮೂಲ ಸಹನಾಭವತು ಸಹನೋ ಭುನಕ್ತು ಸಹವೀರ್ಯಂ ಕರವಾಹವೈ ತೇಜಸ್ವಿನಾವಧೀತ ವಸ್ತು ಮಾ ವಿದ್ವಿಷಾವಹೈ ಅಂತ ಎಷ್ಟು ಹಳೆ ಮಂತ್ರ, ಎಷ್ಟೊಂದು ಉಪನಿಷತ್ತು ವೇದಕಾಲದ ಮಂತ್ರ. ಇದನ್ನು ಎಷ್ಟೊಂದು ಸಮಗ್ರ ಕಾವ್ಯದ, ಇದು ಬೇಂದ್ರೆಯವರ ಸಮಗ್ರ ಕಾವ್ಯದ ವಿಶ್ವ ಸಂದೇಶ ಅಂತ ಹೇಳ್ತಾರೆ. ಯಾರು? ವಾಮನ ಬೇಂದ್ರೆಯವರು ಬರೆದಾರ. ಅದ್ಭುತವಾದ ಇದು ಕೇವಲ 2 ನುಡಿ ಅಂದರೆ 4-8 ಲೈನ್. ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ ಕೂಡಿ ಕೂಡಿ, ಕೂಡಿ ತಿಂದು ಕೂಡುಂಡು ಕುಡಿದು ದುಡಿಯೋಣ ಕೂಡಿ ಕೂಡಿ, ಕೂಡಿ ನಡೆದು ಒಡಗೂಡಿ ಪಡೆದು ನುಡಿ ಹೇಳಿ ಕೇಳಿ ಕೂಡಿ,
ಕೂಡಿ ಬೆಳೆದು ಬೆಳಗೋಣು ದೇವರಲು ಕೂಡಿ ಕೂಡಿ ಕೂಡಿ. ನಮಸ್ಕಾರ.